ಅದನ್ನು ಈ ರೀತಿ ಆಯಿತು. ನನ್ನ 2-3 ಪದಗಳು ನನಗೂ ಸರಿ ಹೋಗಲಿಲ್ಲ. ನಾನು ಆವೇಶದಲ್ಲಿ ಮಾತಾಡಿದೆ. ನಾನೇನು ಇದಾಗಿ ಮಾತಾಡಲಿಲ್ಲ. ನಿಂದು ಗೊತ್ತು ಕೂತ್ಕೊಳ್ಳಪ್ಪ, ನಿಮ್ಮ ಹೆಂಡತಿ ತಹಸೀಲ್ದಾರ ಇದರಿಂದ ನೀನು MLA ಆಗಿದೆಯಾ, ತಹಸೀಲ್ದಾರ್ ಮಾಡಿ ಅಷ್ಟು ದುಡ್ಡು ಮಾಡಿಕೊಡೋ ಹೊತ್ತಿ ನೀನು MLA ಆಗಿದೆಯಾ, ಬಿಡಪ್ಪ ನನಗೂ ಗೊತ್ತೈತಿ, ನಿಂದು ಗೊತ್ತೈತೆ, ಕೂತ್ಕೊಳ್ಳಪ್ಪ, ನಂಗಂತ ನಾನು ಇದು ಮಾಡೋಕ್ಕಾಗುತ್ತಾ ಅಂತೇಳಿ ಹೇಳಿದೆ. ಅದೊಂದು ಪದಕ್ಕೆ ಮಹಿಳೆಯನ್ನು ಮಾತಾಡಬಾರ್ದು ಅಂತೇಳಿ ಆಗಲೇ ವಿಷಾದನ ವ್ಯಕ್ತ ಮಾಡಿದೆ ನಾನು ಇದನ್ನು. ಆ ರೀತಿ ಇನ್ನು ಉಳಿದಿರ್ತಕ್ಕಂಥ ಯಾವುದೇ ನಿಲುವಿನಲ್ಲಿ ನನ್ನ ಬದಲಾವಣೆ ಇಲ್ಲ. RSS ಬಗ್ಗೆ ಅಂತಾರೆ. RSS ಅಂದು ಯಾಕೆ, ಆ ಘಟನೆ ಏನು ನಿಮಗೆ ಅರ್ಥ, ನಿಮಗೆ ತಿಳಿಸ್ಬೇಕು. ನಾನು 3-4 ಜನ RSSನ ಮಿತ್ರರು ಮಂಗಳೂರು ಕಡೆ, ಇನ್ನೊಬ್ಬರು ಈ ಸಲಗಾರು, ಇನ್ನೊಬ್ಬರು ತುಮಕೂರು ಸುರೇಶ್ ಗೌಡ, ಇವರು 5 ಜನ ಇದ್ದಾಳು. ಏನಿದು ಯಾತಕ್ಕೆ ಅಂತೇಳಿ ನಾನು ಒಂದಿನ ಹೋಗಿ ಅಸೆಂಬ್ಲಿ ಮುಗಿದ್ಮೇಲೆ ಈ ಕಾಮತ್ ಇದರಲ್ಲ, ವೇದವಾಸ ಕಾಮತ್, ಅವ್ರನ್ನ ಕೇಳಿದೆ, ಯಾಕಪ್ಪ ನನ್ನ ಮೇಲೆ ನಾನು ಮಾತಾಡಿದ್ದು ನಿನಗೇನು ಹಿಡಿಸಲ್ವಾ, ನಾನು ಏನು ತಪ್ಪು ಮಾತಾಡ್ತೀನಿ ಅಂತ ಕೂಗ್ತೀಯಾ ಅಂದರೆ, ನಾವು RSSನ ಕಟ್ಟಾ ಬೆಂಬಲಿಗರು. ಹೌದು ಇರಪ್ಪ, RSSನ ಬಗ್ಗೆ ನನಗೂ ಅಭಿಮಾನ ಇದೆ, ಇರಪ್ಪ ಅಂದು ಅವತ್ತಿನಿಂದ ನಾನು ಅವನ್ನ ವೇದವಾಸ ಕಾಮತ್ರವರೇ ಅದು ಇದಕ್ಕೆ ಎಲ್ಲಾರ ಎದುರಿಗೆ ಬರುವಾಗ, ವಿಧಾನಸೌಧ ಒಳಗೆ ಹೋಗುವಾಗ RSSನವರೇ ದಯಮಾಡಿ ಇವತ್ತು, ನಾನು ಅವತ್ತಿನಿಂದ ಅವ್ನಿಗೆ RSS ಅಂತಲೇ ಟೈಟ್ ಕೊಟ್ಲು ಬಂದ, ಅವನ ಹೆಸರು ಹಿಡಿದು ಕರೀತಿರಲಿಲ್ಲ. ನಿನ್ನ ಕೈ ಮುಗಿದು ಹೇಳ್ತೀನಪ್ಪ, ಇವತ್ತು ನಾನು ಮಾತಾಡ್ತೀನಿ, ಗಲಾಟೆ ಮಾಡಬೇಡ ಕಣಯ್ಯ ನೀನು ಅಂತ ಹಿಂಗೆ ನಾನು ಕೇಳ್ಕೊತಿದ್ದೆ, ಅಲ್ಲೂ ಕೇಳ್ಕೊತಿದ್ದೆ. ಇನ್ನೊಂದು ದಿವಸ ಯಾವುದೋ ನಾನು ಎತ್ತಿನೊಳೆ ವಿಚಾರ ಮಾತಾಡ್ತಾ ಇದ್ದೀನಿ, ಎದ್ಬಿಟ್ರು ಆ ಕಡೆ, ನಿನ್ನ ಮುಖ ನೋಡೋಕ್ಕೆ ನನಗೆ ಅಸಹ್ಯ ಆಗುತ್ತಪ್ಪ, ನಾನು ಮಾತಾಡೋದಿಲ್ಲ, ನಾನು ಯಾವ್ದು ಮಾತಾಡ್ತೀನಿ, ನನ್ನ ಕ್ಷೇತ್ರಕ್ಕೆ ನೀರು ಬರ್ತಾ ಇಲ್ಲ, ಈ ನೀರು ಬರೋದು ತಗೊಂಡು ಹೋಗ್ಬೇಕು, ತಡಿಯಪ್ಪ ಇರಪ್ಪ, ಸೆಂಟ್ರಲ್ ಗೌರ್ಮೆಂಟ್ನಿಂದ ನಮಗೆ ತೊಂದರೆ ಆಗಿದೆ, 5 ಕಿಲೋಮೀಟ್ರು ಅರಣ್ಯ ಪ್ರದೇಶದಲ್ಲಿ ನಾವು ಭೂಮಿ ಕೊಟ್ಟು ದುಡ್ಡು ಕೊಟ್ಟು ಎಲ್ಲ ಕೊಟ್ಟರು ಬಿಟ್ಕೊಡ್ತಾ ಇಲ್ಲ ಅಂತ ಹೇಳಿದರೆ, ಅದಕ್ಕೂ ಎದ್ದು ನನಗೆ ಅಡಚಣೆ ಮಾಡಿದರೆ ಅಂತ ಹೇಳಿ, ನಿನ್ನ ಮುಖ ನೋಡೋದಿಲ್ಲಪ್ಪ, ಇನ್ನು ನಿನ್ನ ಕಡೆ ನೋಡೋದಿಲ್ಲ ನಾನು ಅಂತೇಳಿ ನನ್ನ ಭಾಷಣ ನಾನು ಮಾಡಿದೆ. ಹಂಗೆ ಯಾವಾಗಲೂ ಅಡಚಣೆ ಕೊಡೋರು. ಅದು ಯಾಕೆ, ಯಾರು ಡೈರೆಕ್ಷನ್ ಇದೆ ಅಂತಂದರೆ, ಏನೋ ನಮಗೆ ಡೈರೆಕ್ಷನ್ ಇದೆ ಅಂತ ಅನ್ನೋರು ಅಷ್ಟೇ. ಏನೋ ಡೈರೆಕ್ಷನ್ ಇದೆ ಬಿಡಿ ಸರ್, ಅದೆಲ್ಲ ಹೇಳೋಕ್ಕಾಗಲ್ಲ ಅಂತ ಅನ್ನೋದು. ಯಾರು ಡೈರೆಕ್ಷನ್ ಇದು? ಯಾತಕ್ಕೆ ನನ್ನ ಭಾಷಣಕ್ಕೆ ಅಡಚಣೆ ಮಾಡ್ಬೇಕು ಪ್ರತಿ ಸಾರಿ? ಇದಕ್ಕೆ ನಾನು ಅವ್ರನ್ನ ಇಲ್ಲಿ RSSನೂ ಅಂತಿದ್ನಲ್ಲ, ಅದಕ್ಕೋಸ್ಕರ RSSನರೇ RSS ಕೇಳಪ್ಪ ಇಲ್ಲ ನನ್ನ ಮಾತಾ, ನೀನು ಹಿಂಗೆಲ್ಲ ಇಲ್ಲೂ ಬಂದು ಕುಣಿದ್ರೆ ಸದನದಲ್ಲಿ ಬಾವಿಲುವೆ RSS ಕೆಟ್ಟ ಹೆಸರು ಬರುತ್ತಪ್ಪ ಅಂತ ಹೇಳಿದೆ. ನಾನು RSSನ ನಾನು ಯಾವುದೇ ಕಾರಣದಿಂದಲೂ ನಿಂದನೆ ಮಾಡಿಲ್ಲ. ನಾನು ಯಾವುದೇ ಸಂಘ ಸಂಸ್ಥೆಗಳನ್ನು ಸಂಘಟನೆಗಳನ್ನು ನಾನು ನಿಂದಿಸ್ತಕ್ಕಂಥ ಸ್ವಭಾವದನ್ನು ಅಲ್ಲ. ಅದೇನಾದ್ರು ತಪ್ಪು ಮಾಡಿದರೆ ತಪ್ಪು ಮಾಡಿದ್ದೀರಾ ಅಂತ ನೇರವಾಗಿ ಹೇಳ್ತೀನೋ ಹೊರತು ನಾನು ನಿಂದನೆ ಮಾಡ್ತಕ್ಕಂಥವನಲ್ಲ. ಅವರೊಬ್ಬರನ್ನ ವೈಯಕ್ತಿಕವಾಗಿ ನಾನು ಅವತ್ತಿಂದ ಕರಿತಾ ಇದ್ನಲ್ಲ, ಆ ರೂಢಿನಲ್ಲಿ ನಾನು ಮಾತನಾಡಿದೆ ಅಷ್ಟೇ. ಅದನ್ನು ನಾನೇನು ನಿಂದನೆ ಮಾಡಿದ್ದಿಲ್ಲ. ಅದು RSSನ ಹಂಗಂದ್ರು ಹಿಂಗಂದ್ರು, ಆ ಮಾತಿನ ಭರಾಟಿನಲ್ಲಿ ಒಕ್ಕಣಿಕೆಗಳು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು, ಅದನ್ನು ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ನಾನು ಹೇಳಿದೆ, ಹೇಳೋವರೆಗೂ ಹೇಳಿದೆ, ಕಳ್ಳ 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 ಅಂತಿದ್ರು. ಅದಕ್ಕೆ ಕುಣಿತಿದ್ರು ತಕ್ಕನೆ, ಇದು ಏನಯ್ಯ, ನೀನು ಅಸೆಂಬ್ಲಿಯೋ ಅಲ್ಲಿ ಕೋತಿಗಳು ಮರದಲ್ಲಿ ಕುಣಿತೇವಲ್ಲ ಹಂಗೆ ಕುಣಿತಿರಲ್ಲಯ್ಯ, ನೀನು ಕೋತಿಗಳ ಅಂತ ಆದ್ನಪ್ಪ. ಏನು ತಪ್ಪು? ಏನು ಹಳ್ಳಿ ಕಡೆ ಏನಂತಾರೆ, ಯಾರಾದರೂ ಸುಮ್ಮನೆ ಕುಣಿದ್ರೆ ನೀವ್ಯಾನೇ ಒಳ್ಳೆ ಕೋತ್ಕೊಂಡು ಕುಣಿತೇನೆ ಅನ್ನಕ್ಕಲ್ವಾ? ಇದು ಏನು ಇದ್ರ ಪದವನ ಭಾಷಾ ಅದು? ಇನ್ನೇನಂತ ಹೇಳ್ತಾರೆ? ಅಸೆಂಬ್ಲಿಲಿ ಪ್ರಯೋಗ ಮಾಡಬಾರ್ದು ಅನ್ನೋದಲ್ಲ. ಅವ್ರು ನಾನು ಕಳ್ಳ ಅನ್ಬೋದು, ಸುಳ್ಳ ಅನ್ಬೋದು, ನನ್ನ ಮೇಲೆ ಆಪಾದನೆ ಮಾಡ್ಬೋದು. ನಾವು ಅವ್ರ ಮೇಲೆ ಆಪಾದನೆ ಮಾಡಿತ್ತಪ್ಪ. ಅವ್ರ ಪಂಚೆ ಅಳ್ಕೊಂಡು ಹಿಂಗೆ ಉದುರ್ತಾ ಇತ್ತು, ಅದನ್ನು ನಾನು ಎತ್ತಿಡ್ಕೊಂಡ್ಕೊಂಡೆ. ಅದನ್ನು ಹಿಂಗೆ ಎತ್ತಿದೆ, ಆಮೇಲೆ ಅವರೇ ಅದನ್ನು ತಕ್ಕೊಂಡು ಇದು ಮಾಡ್ಕೊಂಡ್ರು. ಅದಕ್ಕೆ DK ಶಿವಕುಮಾರ್ ಅವ್ರ ಕಾಲಿ ಬಿದ್ದರು ಅಂತ ಅದನ್ನು ತೊಗೊಂಡು ಯಾರಿಗೆ ನನಗೆ ಆಗದವ್ರಿಗೆಲ್ಲ ಹಾಕ್ಯಾರೆ. ಅದು ಬಿಡಿ, ನಾನು ಅದ್ರ ಬಗ್ಗೆ ಚರ್ಚೆಗೆ ಹೋಗಲ್ಲ. ನಾನು ಹಿರಿಯರಿಗೆ, ಸ್ವಾಮೀಜಿಗಳಿಗೆ, ಭಕ್ತರಿಗೆ, ನನಗಿಂತ ಹಿರಿಯರು ಯಾರಿದ್ರೂ ನಮಸ್ಕಾರ ಮಾಡ್ಕೊತೀನಿ. ನನಗಿಂತ ಹಿರಿಯರಿದ್ದರೆ ಯಾರಿದ್ರೂ ಮಾಡ್ಕೊತೀನಿ ನಾನು. ಅದು ಸಂಪ್ರದಾಯ ನಂದು, ನಮ್ಮ ಸಮಾಜ, ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ ಅದು. ಯಾರು ಆ್ಯಕ್ಚುಲಿ ಅದು ಕಾಣುತ್ತೆ ಹಂಗೆ ವಿಡಿಯೋ
ನಾನು ಕಲಿಲ್ಲ. ಪಂಚೆ ಇದಾಯ್ತು ಅಂತ ಹಿಂಗೆ ಬಗ್ಗಿದ ತಕ್ಷಣ ಯಾರೋ ಕ್ಲಿಕ್ ಮಾಡಿದ್ದಾರೆ. ನಾನು ಗೋಪಾಲಯ್ಯನವ್ರ ಅದೇನಾರ ಇದ್ರೆ ಅದು ಎಂಥದಾರ ನಾನು ಬಿದ್ದದ್ದು ಎಂಥದಾರ ಇದ್ರೆ ಕೊಡು ಅಂತ ಹೇಳಪ್ಪ. ಅದೇನೇನು ಯಾಕೆ ಬಿದ್ದೆ ಏನಕ್ಕೆ ಬಿದ್ದೆ ಅಂತ ಕೇಳೋಣ. ಗೋಪಾಲಯ್ಯನವ್ರು ನನಗಿಂತ ಒಂಚೂರು ಹಿರಿಯರು. ಒಂದು ವೇಳೆ ನಮಸ್ಕಾರ ಮಾಡಿದ ತಪ್ಪೇನಿದೆ? ಏನು ಗೋಪಾಲಯ್ಯನವ್ರದ್ದು ಏನು ಕೊಳ್ಳೆ ಹೊಡೆಯಕ್ಕೆ ತಗೋಣ ನಾವು? ಆಗಲಿ ಇದು ಈ ರಾಜ್ಯದಲ್ಲಿ ತರಲಿ ಕಾನೂನ್ನ. ಯಾರು ಪದ ಬಳಕೆಯಲ್ಲಿ ಇಡ್ತಾ ಇರಲಿ ಅಂತ ತರಲಿ. ಅವ್ರು ಯಾಕೆ ನನ್ನ ಮೇಲೆ ಮಾಡಿದರು? ಅದಕ್ಕೆ ನಾನು ಮಾಡಿದೆ. ನಾನು ಹಳ್ಳಿ ಕಡೆ ಏನಂತಾರೆ, ಏನಾರ ಭಾಳ ಅಶ್ಲೀಲವಾಗಿ ಅದು ಇದು ವರ್ತನೆ ಮಾಡ್ತಾಯಿದ್ರೆ ಇದೇನೇ ಒಳ್ಳೆ ನಾಯಿ ಆಡ್ದಂಗೆ ಆಡ್ತೀಯಲ್ಲ ಅನ್ನಕ್ಲ್ವಾ? ಇದು ಹಾಡು ಭಾಷೆ, ಇದೊಂಥರ ಹಳ್ಳಿಲಿ ಗಾದೆಗಳು. ಇತ್ತಪ್ಪ ಅದೇ ಪ್ರಯೋಗ ಮಾಡಿರೋದು ನಾನು. ಆಮೇಲೆ ಅದಕ್ಕೂ ಮೀರಿದಳೆ ಏನಾರು ಗಲಾಟೆ ಮಾಡ್ತಿದ್ರಿಂದ ಏನಂತಾರೆ, ಥೂ ನಿಮ್ಮ ಮಕ್ಕಷ್ಟು ಬೆಂಕಿ ಹಾಕ ಅಂತಲೋ ನೀನು ಇದಕ್ಕೋಷ್ಟು ಬೆಂಕಿ ಹಾಕೋ ಅಂತಲೋ ಅಂತಾರಪ್ಪ. ಹಳ್ಳಿನಲ್ಲಿ ಹಿಂಗೆ ತಾನೆ ಅನ್ನೋದು. ಕೆಟ್ಟವ್ರನ್ನ ಇವ್ರು ಕೆಟ್ಟದ್ದು ಮಾಡಿರೋ ಒಳ್ಳೇದು ಮಾಡಿದ್ರು ಹೇಳಿ, ನ್ಯಾಯ ಕೊಡಬೇಕು. ನೀವೇ ವಿಶ್ಲೇಷಣೆ ಮಾಡಿ ಬರಿಬೇಕು. ಇದು ಏನು ಪದ? ಹೌದು, ನಾನು ನನ್ನ ಆಡು ಭಾಷೆನಲ್ಲಿ ನಾನು ಮಾತಾಡ್ತೀನಿ. ಹಳ್ಳಿ ಭಾಷೆನೇ ಹೆಚ್ಚಿಗೆ ಉಪಯೋಗ ಮಾಡ್ತೀನಿ. ನಾನು ಮೊದಲಿಂದ ಬೆಳ್ಕೊಂಬಂದಿದೆ. ಹಳ್ಳಿ ಭಾಷೆನಲ್ಲೇ ಮಾತಾಡ್ತೀನಿ. ಕೆಲವು ಮಿಸ್ಟೇಕ್ಸ್ ಆಗ್ತವೆ ಗ್ರಾಮ್ಯಾಟಿಕಲ್, ಅದನ್ನು ತಿದ್ಕೊಂಡಿದ್ದೀವಿ. ಇದನ್ನು ಏನು ಇವರು ಮಾಡಿದ್ದಾರೆ ಅದನ್ನು ನನಗೆ ಎಲ್ಲೋ ಒಂದು ಕಡೆ ಪ್ರಚೋದನೆ ಇರಬೇಕಾ? ಯಾರ್ದಾದ್ರೂ ವೈಯಕ್ತಿಕ ಟಾರ್ಗೆಟ್ ನನ್ನ ಮೇಲೆ ಇರಬೇಕಾ? ಯಾತಕ್ಕೆ ನನ್ನೊಬ್ಬನ್ನೇ ಮಾಡ್ತಾರೆ? ಏನು ಪಕ್ಷಾಂತರ ಚೂರಿ ಹಾಕಿದೆಯಾ ದೇವೇಗೌಡರಿಗೆ, ಇವರಿಗೆ? ನಾನು ಹೇಳಿದ್ದೀನಿ, ನಾನೇನಾದ್ರು ದೇವೇಗೌಡರ ಸಿಂಬಲಲ್ಲಿ ಗೆದ್ದುಬಿಟ್ಟು ಹೋಗಿದ್ದೀನ, ಮೋಸ ಮಾಡಿ ಹೋಗಿದ್ದೀನ? ನಾನು ಹೇಳಿ ಹೋಗಿದ್ದೀನಿ ಸರ್. ಓಪನ್ ಸಭೆಲೇ ಹೇಳೋದ್ನಲ್ರಿ, ಅಲ್ಲಿ ಇಲ್ಲಿ ಎಲ್ಲಾರು ಹೇಳಿದ್ರು ಕದ್ದು ಹೇಳೋ ಏನೇನಲ್ಲ. ನಾವು ನಮ್ಮ ಅರಸೀಕೆರೆಗೆ ನೀವು MLC ಸೀಟ್ ಕೊಡ್ತೀನಿ ಅಂತ ಪ್ರಾಮಿಸ್ ಆಯಿತು, ನೀವು ಕೊಟ್ಟಿಲ್ಲ. ಅದರಿಂದ ನನಗೆ ಬೇಡ ಸರ್ ರಾಜಕೀಯ, ನಿಮ್ಮ ರಾಜಕೀಯ ನೀವು ಮಾಡ್ಕೊಳ್ಳಿ, ನಾನು ಮಾಡ್ಕೊತೀನಿ ಅಂತೇಳಿ ನಾನು ಅವತ್ತೇ ಬಿಟ್ಟು ಹೋಗಿ ಮಾತು ಹೇಳಿ ಹೋಗಿದ್ದೀನಿ ಪಬ್ಲಿಕ್ಕಲ್ಲಿ, MP ಕ್ವಾರ್ಟರ್ಸಲ್ಲಿ. ಹಿಂದೆ ಮುಂದೆ ಹೇಳಿದ್ದೀನ? ನಾನು ಒಂದು ಪಕ್ಷದಲ್ಲಿ ವಿರೋಧ ಆದಾಗ ಬಿಟ್ಟೋಗೋದು ಸ್ವಾಭಾವ. ಅದಕ್ಕಿಂತ ಚಾಕ್ ಹಾಕೋದು ಏನು ಚಾಕ್ ಏನು ಹೆಂಗೆ ಚಾಕ್ ಹಾಕಿದ್ದೀನಿ? ನಾನು 2004ರಲ್ಲಿ 14 ಓಟ್ನಿಂದ ಸೋತೆ ಗಣಸಿನಲ್ಲಿ. 14 ಓಟ್ನಿಂದ ಸೋತ ಮೇಲೆ ನನಗೆ ಕ್ಷೇತ್ರ ಹೋಯ್ತು. ನನಗೆ ಹೇಳಿದರು ಹಾಸನ ಕಸಬಾ ಮಾಡಿಕೊಡ್ತೀವಿ, ದುದ್ದ ಇವೆಲ್ಲನೂ ಸೇರಿಸಿ ನಿನ್ನ ಕ್ಷೇತ್ರದ ಗಣಿಸಿ ದುದ್ದ ಸಾಲ್ಗಾಮೆ ಎಲ್ಲನೂ ಉಳಿಸಿ ನಿನಗಿನ್ನು ಸಾಲದೇ ಇರೋದಕ್ಕೊಂದು ಸ್ವಲ್ಪ ಕಸಬಾ ಅಡ್ಜಸ್ಟ್ಮೆಂಟ್ ಮಾಡಿ ಹಾಸನ ಗ್ರಾಮೀಣ ಮಾಡಿಕೊಡ್ತೀವಿ. ಪಾಪ 14 ಓಟಲ್ಲಿ ಸೋತಿದ್ಯಾ ಅಂತ ಹೇಳಿದ್ರು. ಮಾಡಲಿಲ್ಲ. ದುಡ್ಡೆಲ್ಲಿ ಹೋತು? ಎಲ್ಲೆಲ್ಲ ಅವ್ರಿಗೆ ಹೋಯ್ತು, ಅದು ಮಾಡ್ಕೊಳ್ಳಿ. ಅದವ್ರದ್ದು ಇದನ್ನು ನಾನು ಪ್ರಶ್ನೆ ಮಾಡೋಕ್ಕೆ ಬರಲ್ಲ. ಅರಸೀಕೆರೆ ಬಂತು. ಅರಸೀಕೆರೆ ನಾನು ಅಲ್ಲಿ ಹೋಗಿ ನಿಲ್ಲೋದಕ್ಕೆ ಧೈರ್ಯ ಬರುತ್ತಾ? ನನ್ನ ಹಣೆ ಬರ 14 ಓಟಲ್ಲಿ ಸೋತಿದ್ದೀನಿ, ಏನಾಗುತ್ತೋ ಕೊಡಿ ಬಿ ಫಾರಮ್ ಅಂತ. ಯಾರು ಕೇಳೋರು ಬರಲಿಲ್ಲ ಇವ್ರ ಹತ್ರಕ್ಕೆ ಅಲ್ಲಿ ನಿಲ್ಲಕ್ಕೆ. ಆ ಥರ ಇತ್ತು. ಯಾಕೆಂದರೆ ದೇವೇಗೌಡರು ಫಸ್ಟ್ ಪಾರ್ಲಿಮೆಂಟಿಗೆ ನಿಂತಾಗ ದಾಖಲೆ ತೆಗ್ಸಿ ಬರೀ 13,000 ಓಟ್ ಬಂದಿತ್ತು. 48,000 ಓಟು BB ಶಿವಪ್ಪ, ಸುಶೀಲಮ್ಮ BB ಶಿವಪ್ಪ ಬಂದಿತ್ತು. ಗೊತ್ತಿತ್ತಾ? ಆ 13,000 ಓಟ್ನಿಂದ ನಾನು ಅಲ್ಲಿ ಹೋದ್ಮೇಲೆ 1,00,000 ಓಟಿ ತಗೊಂಡೋಗಿದ್ದೀನಿ ನಾನು ಯಾರು ನಂದು ಅಂತ ಹೇಳೋದಿಲ್ಲ. ನಾನು ಆ ಶ್ರಮ ಹಾಕಿದ್ದೀನಿ. ಅರಸೀಕೆರೆ ಜನ